ದರ್ಶನ್ ವಿರುದ್ಧ ಸುಪ್ರೀಂ ಮೇಲ್ಮನವಿ ಸಲ್ಲಿಕೆ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ಮುಗಿಯೋದಕ್ಕೆ ಪೊಲೀಸರು ಕಾಯ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದರ್ಶನ್ ಮಧ್ಯಂತರ ಜಾಮೀನು ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ವಿಳಂಬದ ಹಿನ್ನೆಲೆ ಮಧ್ಯಂತರ ಜಾಮೀನು ಮುಗಿಯಲು ಕಾಯ್ತಾ ಇದ್ದಾರಾ ಪೊಲೀಸರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. 6 ವಾರಗಳು ಕಳೆದ ಬಳಿಕ ಪೊಲೀಸರಿಂದ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕೆಲವೇ ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಕೂಡ ಮುಕ್ತಾಯವಾಗುತ್ತೆ. ಮಧ್ಯಂತರ ಜಾಮೀನನ್ನ ಮುಂದುವರಿಸೋದಕ್ಕೆ ದರ್ಶನ್ ರಿಂದ ಅರ್ಜಿ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಯಾವುದೇ ಸರ್ಜರಿ ಕೂಡ ಆಗದೆ ಇರೋ ಕಾರಣ ಜಾಮೀನು ಮುಂದುವರಿಕೆಗೆ ಕೋರಿಕೊಳ್ಳುವಂತಹ ಸಾಧ್ಯತೆ ಕೂಡ ದರ್ಶನ್ ಪರವಾಗಿದೆ. ಜಾಮೀನು ಏನಾದರೂ ಮುಂದುವರೆದ್ರೆ ಇತರೆ ಕಾರ್ಯಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಈ ವೇಳೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ಕೂಡ ತರಾತುರಿಯಾಗಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಹಿರಿಯ ವಕೀಲ ರಘುಪತಿ ಮೂಲಕ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಪೊಲೀಸರು ಸಲ್ಲಿಸಲಿದ್ದಾರೆ. ಏನು ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಅನಾರೋಗ್ಯದ ನೆಪವನ್ನ ಒಡ್ಡಿ ಇದೀಗ ಸುಪ್ರೀಂ ಕೋರ್ಟ್ಗೆ ಮತ್ತೆ ನನಗೆ ಜಾಮೀನಿನ ದಿನಾಂಕ ಅಥವಾ ದಿನಗಳನ್ನ ಮುಂದೂಡಬೇಕು ಅಂತ ನಟ ದರ್ಶನ್ ಅವರು ಮತ್ತೆ ಸರ್ಕಾರದಿಂದ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಇದೀಗ ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ದಾಖಲಾತಿಗಳನ್ನ ಇಟ್ಕೊಂಡು ಪೊಲೀಸರು ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ಸರ್ಜರಿ ಆಗಲಿ ಅಥವಾ ಏನು ಅನಾರೋಗ್ಯದ ನೆಪವನ್ನ ಒಡ್ಡಿ ವೈದ್ಯಕೀಯ ರಿಪೋರ್ಟ್, ಹೆಲ್ತ್ ರಿಪೋರ್ಟ್ ಆಗಲಿ ಸರಿಯಾಗಿ ಸಿಗ್ತಾ ಇಲ್ವ ಅನ್ನೋಂತಹ ಕಾರಣವನ್ನ ಕೊಟ್ಟು ಮಧ್ಯಂತರ ಜಾಮೀನನ್ನ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದ್ರೆ 6 ವಾರಗಳು ಕಳೆದ ಮೇಲೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸ್ತಾರಾ ನಟ ದರ್ಶನ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ ದರ್ಶನ್ ಅವರು ಮತ್ತೆ ಮಧ್ಯಂತರ ಜಾಮೀನನ್ನ ಮುಂದುವರಿಸೋದಕ್ಕೆ ಕೋರಿಕೊಳ್ಳುವಂತಹ ಸಾಧ್ಯತೆ ಸುಪ್ರೀಂ ಕೋರ್ಟ್ ಬಳಿ ಇದೆ. ಮುಂದುವರೆದು ದರ್ಶನ್ ಇತರೆ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ವೇಳೆ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಕೂಡ ಕೆಲವೊಂದು ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಹಿರಿಯ ವಕೀಲ ರಘುಪತಿ ಮೂಲಕ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಏನು ಕೊಟ್ಟಿದ್ದಾರೆ ಅದನ್ನ ರದ್ದು ಮಾಡಬೇಕು ಅಂತ ಕೋರಿ. ದರ್ಶನ್ಗೆ ಹೊಸ ಸಂಕಷ್ಟವನ್ನ ಕೆಲ ಫೋಟೋಗಳು ತಂದಿಟ್ಟಿವೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಪ್ರತ್ಯಕ್ಷದರ್ಶಿ ಮೊಬೈಲ್ನಿಂದ ಫೋಟೋಗಳು ರಿಟ್ರೀವ್ ಆಗಿದೆ. ಹೈದರಾಬಾದ್ CFSL ನಲ್ಲಿ ಆಗದ ಕೆಲಸ ಆ ಕೆಲಸವನ್ನ ಭೇದಿಸಿದ್ದ ಬೆಂಗಳೂರು FSL ಆರೋಪಿಗಳ ಜೊತೆ ಫೋಟೋಗೆ ದರ್ಶನ್ ಕೂಡ ಪೋಸ್ ಕೊಟ್ಟಿದ್ದಾರೆ. ಕೊಲೆ ನಡೆದ ಜಾಗದ ಕೆಲ ಫೋಟೋಗಳು ಕೂಡ ರಿಟ್ರೀವ್ ಮಾಡಲಾಗಿದೆ. ಪ್ರತ್ಯಕ್ಷದರ್ಶಿ ಮೊಬೈಲ್ನಲ್ಲಿ ಫೋಟೋ ಸಿಕ್ಕಿರಲಿಲ್ಲ. ಫೋಟೋ ಡಿಲೀಟ್ ಮಾಡಿದ್ದಾಗಿ ಸಾಕ್ಷಿ ಕೂಡ ಒಪ್ಕೊಂಡಿದ್ರು. ದರ್ಶನ್ಗೆ ಇದೀಗ ಕೆಲ ಫೋಟೋಗಳು ಸಂಕಷ್ಟವನ್ನ ಮತ್ತೆ ತಂದೊಡ್ಡಿದೆ. ಮತ್ತೆ ದಾಸರಿಗೆ ಢವಢವ ಶುರುವಾಗಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಫೋಟೋ ರಿಟ್ರೀವ್ ಆಗಿದ್ದೇ ಒಂದು ಕುತೂಹಲಕಾರಿ ಅಂತ ಹೇಳಬಹುದು. ಅಂದ್ರೆ ಹೈದರಾಬಾದ್ನಲ್ಲಿ CFSL ನಲ್ಲಿ ಆಗದಿರುವಂತಹ ಕೆಲಸ ಬೆಂಗಳೂರಿನಲ್ಲಿ FSL ನಲ್ಲಿ ಆಗಿದೆ. ಹೈದರಾಬಾದ್ನ
CFSನಲ್ಲಿ ಆಗದೇ ಇರುವಂತಹ ಕೆಲಸ ಈಗ ಬೆಂಗಳೂರಿನ FSL ಮಾಡಿದೆ ಅಂತಲೇ ಹೇಳಬಹುದು. ಅಂದರೆ ಕೊಲೆ ನಡೆದ ಜಾಗದಲ್ಲಿ ಕೆಲವು ಫೋಟೋಗಳು ಮೊದಲೇ ರಿಟ್ರೀವ್ ಆಗಿದ್ದು, ಪ್ರತ್ಯಕ್ಷದರ್ಶಿಯ ಮೊಬೈಲ್ನಲ್ಲಿ ಫೋಟೋಗಳು ಡಿಲೀಟ್ ಆಗಿತ್ತು, ಈಗ ರಿಟ್ರೀವ್ ಆಗಿದೆ. ಎಲ್ಲ ಆರೋಪಿಗಳು ಸೇರಿ ಪ್ರತ್ಯಕ್ಷದರ್ಶಿ ಮೊಬೈಲ್ನಲ್ಲಿ ಕೂಡ ರಿಟ್ರೀವ್ಗೆ ಕಳುಹಿಸಲಾಗಿತ್ತು. ಮೊಬೈಲ್ನಲ್ಲಿ ಕಳಿಸಿದ್ದ ಫೋಟೋಸ್ ಆರೋಪಿಗಳು ಸೇರಿ ಪ್ರತ್ಯಕ್ಷ ಹೈದರಾಬಾದ್ನ CFSLಗೆ ಮೊಬೈಲ್ ಅನ್ನ ಪೊಲೀಸರು ಕಳುಹಿಸಿಕೊಟ್ಟಿದ್ರು. ಆರೋಪಿಗಳು ಸೇರಿ ಪ್ರತ್ಯಕ್ಷದರ್ಶಿ ಮೊಬೈಲ್ ಅನ್ನ ರವಾನೆ ಕೂಡ ಮಾಡಲಾಗಿತ್ತು. ಈ ವೇಳೆ ಐಫೋನ್ ರಿಟ್ರೀವ್ ಆಗ್ತಾ ಇಲ್ಲ ಅಂತ FSL ಅಂದ್ರೆ ಹೈದರಾಬಾದ್ನ FSL ವಾಪಸ್ ಕಳಿಸಿದ್ರು. ಆಗ ಬೆಂಗಳೂರಿನ FSL ಅಧಿಕಾರಿಗಳ ಜೊತೆ ಖಾಕಿ ಪಡೆ ಚರ್ಚೆಯನ್ನ ಮಾಡಿದ್ರು. ನಮಗೆ ಕಳಿಸ್ಕೊಡಿ, ನಾವು ಟ್ರೈ ಮಾಡ್ತೀವಿ ಅಂತ ಅಧಿಕಾರಿಗಳು ಕೂಡ ಹೇಳಿದ್ರು. ಬರೋಬ್ಬರಿ 1500 ಫೋಟೋ ರಿಟ್ರೀವ್ ಅನ್ನ ಮಾಡಿಕೊಟ್ಟಿದ್ದಾರೆ ತನಿಖಾಧಿಕಾರಿಗಳು. ಆದರೆ ಯಾವ ಫೋಟೋ ರಿಟ್ರೀವ್ ಆಗಿದೆ ಅಂತ ಕೂಡ FSL ಅಧಿಕಾರಿಗಳು ಚೆಕ್ ಮಾಡಿರಲಿಲ್ಲ. ತದನಂತರದಲ್ಲಿ ಆ ರಿಟ್ರೀವ್ ಆದ ಏನು ಡೇಟಾಗಳಿತ್ತು ಎಲ್ಲವನ್ನ ಕೂಡ ACP ಚಂದನ್ ಅವರ ಕಚೇರಿಯಲ್ಲಿ ಇಡಲಾಗಿತ್ತು. ಕೆಲವೊಂದು ಸಲಹೆ ಹಾಗೂ ಸೂಚನೆಯ ಮೇರೆಗೆ ಅಲ್ಲಿನ ಸಿಬ್ಬಂದಿಗಳು ಫೋಟೋವನ್ನ ಚೆಕ್ ಮಾಡುವ ಕೆಲಸವನ್ನ ಮಾಡಿದ್ರು. ಆ ವೇಳೆ ಪೊಲೀಸರಿಗೆ ಪತ್ತೆಯಾಗಿದ್ದೆ ಈ ಪ್ರಮುಖ 8 ಫೋಟೋಗಳು, ಅಂದ್ರೆ ಆರೋಪಿಗಳ 8 ಫೋಟೋಗಳು. ದಾಸನ ಜೊತೆಗೆ ಜಗ್ಗ, ಅನು, ರವಿಶಂಕರ್ ಪಡೆದ ಫೋಟೋಗಳು ಕೂಡ ಪತ್ತೆಯಾಗಿದೆ. ಬ್ಲೂ ಕಲರ್ ಟೀ ಶರ್ಟ್, ಬ್ಲಾಕ್ ಕಲರ್ ಪ್ಯಾಂಟ್ ನಲ್ಲಿ ನಟ ದರ್ಶನ್ ಪೋಸ್ ಕೊಟ್ಟಿದ್ರು. ದರ್ಶನ್ ಪೋಸ್ ಕೊಟ್ಟಿದ್ದ ಫೋಟೋ ಈಗ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿವೆ ಅಂತಾನೆ ಹೇಳಬಹುದು. ರಿಟ್ರೀವ್ ಆದ ಫೋಟೋ ಬಗ್ಗೆ DCP ಮಾಹಿತಿ ನೀಡುವ ACP ಈ ಫೋಟೋಗಳನ್ನ ಪ್ರಮುಖ ಸಾಕ್ಷಿಯಾಗಿ ಖಾಕಿ ಪಡೆ ಪರಿಗಣಿಸಿದೆ. ದಾಸರ ಜೊತೆಗೆ A6 ಆರೋಪಿಯಾಗಿರುವಂತಹ ಜಗದೀಶ್, A7 ಆರೋಪಿ ಅನುಕುಮಾರ್ ಹಾಗೆ A8 ಆರೋಪಿ ರವಿಕುಮಾರ್ ತೆಗೆಸಿಕೊಂಡಂತಹ ಫೋಟೋಗಳು ಸಿಕ್ಕಿದೆ. ಆ ಫೋಟೋದಲ್ಲಿ ಪ್ರಮುಖವಾಗಿ ದರ್ಶನ್ ಬ್ಲೂ ಕಲರ್ ಟೀ ಶರ್ಟ್ ಹಾಗೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಅನ್ನು ಹಾಕೊಂಡು ಫೋಟೋದಲ್ಲಿ ಪೋಸ್ ಕೊಟ್ಟಿದ್ರು. ಈ ಫೋಟೋದ ಬಗ್ಗೆ ತಕ್ಷಣವೇ ತನಿಖಾಧಿಕಾರಿಗಳ ಗಮನಕ್ಕೆ ಕೂಡ ಸಿಬ್ಬಂದಿಯವರು ತಂದಿದ್ರು. ಅಂದರೆ DCPಗೆ ACP ಅವರು ಗಮನಕ್ಕೆ ತಂದಿದ್ರು. ಇದೀಗ ರಿಟ್ರೀವ್ ಆದ ಫೋಟೋ ಬಗ್ಗೆ DCPಗೆ ACP ಮಾಹಿತಿಯನ್ನು ಕೂಡ ನೀಡಿದ್ರು. ಈ ಫೋಟೋಗಳನ್ನು ಪ್ರಮುಖ ಸಾಕ್ಷಿಯಾಗಿ ಪೊಲೀಸರು ಪರಿಗಣಿಸಿದ್ದಾರೆ.